ಯಾವುದೂ ಇಲ್ಲ. ಒಂದೇ ಲಗ್ನ ಆಗಬೇಕು ಅಂದರೆ ರೇಷನ್, ಯಾರಾದರೂ ನೋ ರೇಷನ್. ನೀವು ಯಾರು ಗಪ್ಚುಪ್ ಆಗ್ತಿದ್ರೆ ಹಾಕಿದ್ರೆ ಅದಕ್ಕೆ ಪರ್ಮಿಷನ್ ಮಾಡಲಿಲ್ಲ ಅಂದ್ರೆ ನಡೀದಿಲ್ಲ. ನಮ್ಮ ದೇಶ ಉಳಿದಿಲ್ಲ ಬಂಧುಗಳೇ, ನಾವು ಹಿಂದೂಗಳು ಉಳಿದಿಲ್ಲ. ನೋಡಿ ನಾವು ಎಷ್ಟು ದಿನ ಧಡಾಕ್ ಹೇಳ್ತಾನೆ ಜಮೀರಮ್ಮದ ಒಕ್ಕ ಪಾಸ್ತಿಕ ಹರ ರಂಗ ರಂಗನಿಕ ಹಾ 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 ನಾಂದೆ ಯಾರಪ್ಪಂದಪ್ಪ ಇದು ವಕಪ್ಪ ಕಾಕ ಹೇ ರೇ ಜಮೀರ ಗೊತ್ತದ ಜಮೀರ್ ನಾವು ನಡೆದು ಬಿಡ್ತು ಕುಸ್ತಿ ವಿಧಾನಸಭೆದಾಗ. ನೀ ನನ್ನ ಮುಂದೆ ನಡೆಸಬಾರ್ದಮ್ಮ ಅಂದೆ. ಶಿವಾಜಿ ಮಹಾರಾಜ, ವೀರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅಂಬೇಡ್ಕರ್ ಅದಾರ. ನೀ ಎಲ್ಲರೇ ಹಾರಾಡಿದಿ. हमारे पास नहीं चलेगा, नहीं चैम्बर को बात करेंगे ಅಂತಂದ. ಎದಕ್ಕದು ಕೇಳಿದೆ ನಾನು. ಮಾಡಿದ್ದ ನಮ್ಮ ಜಮೀರ್ ಅಹ್ಮದ್ ಖಾನು ಅಲ್ಪಸಂಖ್ಯಾಕ ಇಲಾಖೆ ಒಳಗೆ ಕೇಳಿದ್ದು ಎಷ್ಟು ಸೂಕ್ಷ್ಮ ಇದೆ. 80% ಮುಸಲ್ಮಾನರಿಗೆ ಎಲ್ಲ ಸ್ಕೀಮ್ಗಳು, 10% ಕ್ರಿಶ್ಚಿಯನ್ರಿಗೆ, 10% ಒಳಗೆ ಜೈನರು, ಸಿಖ್ರು, ಬೌದ್ಧರು ಅಂದಾಗ ಅಲ್ಪಸಂಖ್ಯಾಕರಂದ್ರೆ ಎಲ್ಲರೂ ಒಂದೇಪ್ಪ. ನೀ 80% ಹೆಂಗೆ ತೊಗೊಂಡು ಇವ್ರಿಗೂ ನಡೀತು. ಅಲ್ಲಿ ನೀನು ಚೇಂಬರ್ಗೆ ಬಂದು ಹೋದೆನಾ, ಅಲ್ಲಿ ಜೈನ ತಿಳಿದ್ರು ಅಲ್ಪಸಂಖ್ಯಾಕ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ. ನಾ ಕೇಳಿದೆ, ನಿನಗರೆ ಬುದ್ಧಿ ಬೇಕಲ್ಲಪ್ಪ, ಜೈನ ಏನು ಮಾಡೋದು ಸರ್, ಭಾಳ ಒತ್ತಡ ಇದೆ ನನ್ನ ಮೇಲೆ ಅಂತಂದ. ಅದು ಕ್ಯಾನ್ಸರ್ ರದ್ದಾಗಬೇಕಂದ ಹೋಗಿ ಮಾಡ್ಕೊಂಡು ಬಂದೆ. ಅವ್ರ ಚೇಂಬರ್ ತುಂಬ ಎಲ್ಲ ಅವೇ ನಿಂತಿದ್ದು. ಅವ್ರು ಹಿಂಗೆ ನೋಡ್ತಿದ್ರು, इसके माँ का गौड़ा है रे इधर, अरे मेरे क्या उकड़ने वाला रे तुम सब लोग. ಸೀದಾ ಹೋದೆ, ಸೀದಾ ಬಂದೆ ಮನಪಂಡ. ಯಾರು ನಾನು ನೋಡೋ ಹಿಂಗೆ ಮೊದಲು ಹಿಂಗೆ ಸಟ್ ನೋಡ್ತಿದ್ರು, ನಾನು ಹಿಂಗೆ ನೋಡ್ಲಕತ್ತೆ. ಅಲ್ಲಿ ಹಿಂಗೆ ಸೈಡು ಹಿಂಗೆ ಬರೀ ಟಿಪ್ಪು ಸುಲ್ತಾನ್ ಈ ದೇಶ ಹಾಳು ಮಾಡೋದೊಂದು ಜನ್ಮದಿನಾಚರಣೆ ಆಚರಿಸ್ತಾರೆ. ಎಲ್ಲ ಗ್ರಾಮ ಪಂಚಾಯತ್ ಒಳಗೆ ಟಿಪ್ಪು ಸುಲ್ತಾನ್ ಫೋಟೋ ಹಾಕಿದ್ರು. ಈಗ ನಮ್ಮ ಕಾರ್ಯಕ್ರಮದ ಮೊದಲೇನು ಮಾತಾಡ್ದಲ್ಲಿ ಯಾವ ಸಿಂಗ್, ಉದಯ್ ಸಿಂಗ ಯಾರು, ದುರ್ಗಾ ಸಿಂಗ್. ನಮ್ಮ ಮಹಾರಾಣಾ ಪ್ರತಾಪ್ರದ್ದು ಜನ್ಮ ದಿವಸವನ್ನು ಸರ್ಕಾರ ಆಚರಣೆ ಮಾಡಬೇಕು. ಯಾರು ಬಂದ್ರೆ ಮಹಾರಾಣಾ ಪ್ರತಾಪ್ರದ್ದು ಜನ್ಮದಿನಾಚರಣೆ ಕರ್ನಾಟಕದಾಗ ಆಗ್ತದೆ. ಯಾರು ಅಧಿಕಾರಕ್ಕೆ ಬಂದ್ರೆ ನಮ್ಮ ಮಹಾರಾಣಾ ಪ್ರತಾಪ್ರದ್ದು, ಶಿವಾಜಿ ಮಹಾರಾಜರದು JCB ಬರ್ಬೇಕು ರಾಜ್ಯದಾಗ. ಡನ್. ಯಾರು ಹೆಚ್ಚು ಎನ್ಕೌಂಟ್ರ್ ಮಾಡ್ತಾರೆ ಇಲ್ಲಕ್ಕಂದ್ರೆ ಡಿಮೋಷನ್. ಯಾರು ದೇಶ ವಿರೋಧಿ ಮಾಡಿದಾರೆ ಅಂದ್ರೆ ಅವ್ರದ್ದೇ ಸರ್ಕಾರ ಬಂದು ಮಾಡ್ತಾರೆ. ವಿಧಾನಸಭೆ ಮ್ಯಾಗ ಗ್ಯಾಲರಿಯಾಗ ನೋಡಿದ್ರೆ ಬರೀ ಅವೇ ಕೂತಿರ್ತಾವೆ. ನೋಡ ಇದೇನು ಪಾಕಿಸ್ತಾನ ಅಸೆಂಬ್ಲಿಯೋ ಏನು ಕರ್ನಾಟಕ. ಮತ್ತು ಅವ್ರು ಹಿಂಗೆ ಪೊಲೀಸರ ಮುಂದೆ ಹಿಂಗೆ ಅಡ್ಡಾಡ್ತಾರಲ್ಲ ವಿಧಾನಸಭೆದಾಗ. ನಾ ಆದೆ ತಿಳ್ಕೊರಿ, ಆ ಕಡೆ ಹಾಯಿಸ್ಲಿಕ್ಕೆ ಕೊಡೋದಿಲ್ಲ. 3 ಸೀಟ್ 4 ಸೀಟ್ ಹೋಗ್ತಾರೆ. ಇಲ್ಲಿ ಅವ್ರ ಸಾಬ್ರು ಪೊಲೀಸರಿಗೆ ಹಂಚಿಸ್ಲಾಕತ್ತಾರ ಅಂದ್ರೆ ಅಲ್ಲಿಗೆ ಬಂದು ನಿಂತಾರ. ಪೊಲೀಸರು ಅಂಜಿಕೆ ಹೆಂಗಿರ್ಬೇಕಂದ್ರೆ ಮುಂದೆ ಬರೇ ಓಣ್ಯಾಗ ಬರ್ಲಾಕತ್ತಾರಂದ್ರೆ ದಡ 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 ಬಾಗಿಲ ಮಕ್ಕೊಂಡು ಅಂದರೆ ಭಾರತ ಉಳಿಲಿಕ್ಕೆ ಸಾಧ್ಯ ಇದೆ. ನಾ ಮೊನ್ನೆ ನೋಡಿದೆ, ಹೋದ ಇದ್ರಾಗ 2 ವರ್ಷ ಮಾಡಿಸಿದ್ದೆ ನಾ, ಏನೋ ಗುದ್ದಾಡಿ ಪರಮೇಶ್ವರ ಜೋಡ ಕೂಡಿ. ಒಬ್ಬ PS ಆಗಲಿ, ಒಬ್ಬ ಅಧಿಕಾರಿ ಬಂದು ಒಂದು 2 ವರ್ಷರೇ ಟ್ರಾನ್ಸ್ಫರ್ ಆಗಬಾರ್ದು. ಈಗ ಮತ್ತು 1 ವರ್ಷಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಆ PSI ಅವ್ರು ಬಂದು, ಆ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಆ ಊರಿಂದ ಇತಿಹಾಸ ತಿಳ್ಕೊಬೇಕಾದ್ರೆ 6-7 ತಿಂಗಳು ಹೋಗ್ತದೆ. ಯಾರು ಲಪುಟ್ರು ಅದಾರ, ಯಾರು ಪಿಕ್ ಪಾಕೆಟ್ ಮಾಡ್ತಾರೆ, ಯಾರು ಬದ್ಮಾಸ್ ಅದ ತಿಳ್ಕೊಳಕ್ಕೆ ಅವ್ರು ಪೊಲೀಸ್ರಿಗೆ ಒಂದು ಟೈಮ್ ಬೇಕಲ್ಲ. ಅಟ್ರಾಗೆ ಮತ್ತೆ ಟ್ರಾನ್ಸ್ಫರ್ 8 ತಿಂಗಳದಾಗ. ಅಲ್ಲಿಂದ MLಗಳು ದಂಧ ಚಾಲೂನೇ. ಮತ್ತೊಬ್ಬ ತಯಾರಾಗ ನೀ ಏನೈತಿ ಹೇಳು, ಅವ 15 ಕೊಡ್ತೀನತ್ತಾನ, ನೀ 11ಕ್ಕೆ ಆಗೋದಿಲ್ಲ. ಎಲ್ಲ ರೇಟ್ ಭಾಳ ಹೆಚ್ಚಾಗವು. ಸಿಗರೇಟ್ ರೇಟ್ ಹೆಚ್ಚಾಗೈತಿ, ದಾರು ರೇಟ್ ಹೆಚ್ಚಾಗೈತಿ, ಅದೇನು IPL ಟಿಕೆಟ್ ರೇಟ್ ಹೆಚ್ಚಾಗೈತಿ. ಈ MLಗಳು ದಂಧ. ನಾ ಮೊನ್ನೆ ವಿಧಾನಸಭಾದಾಗ ಹೇಳಿದೆ, ಪೊಲೀಸ್ ಸಂಪೂರ್ಣ ವಿಫಲ ಆಗಿದೆ ಅಂತ ಹೇಳಿ. ನಮ್ಮ ವಿಫಲ ಆಗಿದೆ, ಕಾನೂನು ಸುವ್ಯವಸ್ಥೆ ಇಲ್ಲ, ಹಂಗಾಯ್ತು ಹಿಂಗತ್ತು ಹೊಡೆದ್ರು. ನಾ ಹೇಳಿದೆ ಅವತ್ತು, ಮಾನಪ್ಪಣ್ಣವ್ರು ಇದ್ದರು, ನೀವೇನು ಕೂತಿರಲಿಲ್ಲ 224 ಮಂದಿ.
ನೀವು ರೊಕ್ಕ ತಿನ್ನೋದು ಪೊಲೀಸರ ಕಡೆ ಬಿಡ್ರಿ, ಎಲ್ಲ ತಾನೇ ನಿಮಗೆ ಹಳ್ಳ್ಯಾಗೇನೆ ಜಾತ್ರೆಗೆ ನಾಟಕಕ್ಕೆ ನಮ್ಮ ಕಡೆ ನಾಟಕಕ್ಕೆ ಹೋಗ್ತಾರೆ ಎಮ್ ಎಲ್ ಎಗಳು. ಆ ನಾಟಕಕ್ಕೆ ಹೋಗು ಅಲ್ಲಿ ಹೋಗೋಣನೇ ಮತ್ತು ನಾಟಕಕ್ಕೆ ಹೋಗಿ ಒಂದು ಮ್ಯಾಗ ಟೀಮ್ ಅವರು ಸುಮಾರು 10,001 ರೂಪಾಯಿ ಕೊಟ್ಟಾರೆ. ಅವ್ರಿಗೆ ಆಭಾರಿ ಆಗಿದ್ದೇನೆ ಅಥವಾ ಒಬ್ಬ ಬಂದು ಹೇಳ್ತಿರ್ತಾನೆ ರೀ, ಅದು 10,000 ಯಾರು ಕೊಟ್ಟಿರ್ತಾರೆ ಗುರ್ತತ್ತೇನ. ಆ ಯಾವ PSI ಲಿಮಿಟ್ನಾಗ ಬಂದಿರೋದು ಪಾಪ ಅವ 10,000 ರೂಪಾಯಿ ಎಮ್ ಎಲ್ ಎನ್ ಪರವಾಗಿ ಕೊಡಬೇಕು. ನಾ ಇವತ್ತು ಈ ಪೊಲೀಸ್ ಇದು ಏನು ಇಂಥ ಊರಿಗೆ ಹೊಂಟೀನಿ ಮತ್ತು ಅಲ್ಲೆಲ್ಲ ಇದು ಮಾಡ್ಬೇಕಾಗ್ತದೆ ಎಲ್ಲ ತೊಗೊಂಡು ಬಾ ಹೇಳಿರ್ತಾರೆ. ಪಾಪ PSI ಕೊಟ್ಟ ಮ್ಯಾಗ ಅವೆಲ್ಲನೂ ಪ್ರಾಮಾಣಿಕರಿರ್ಬೇಕು, ಸಾಚಾ ಇರಬೇಕು ಅಂತೇಳಿ ನೀವು ಸಾಚಾ ನಾ ಪೊಲೀಸರ ಕಡೆ ರೊಕ್ಕ ತಿನ್ನೋದಿಲ್ಲಪ್ಪ, ಯಾವ ವರ್ಗಾವಣೆಗೆ ತಿನ್ನೋದಿಲ್ಲ. ನಾ ಬಿಜಾಪುರ್ನಾಗ ಯಾರ್ದು ಬೇಕಾದ್ರೆ DC SP ಎಲ್ಲ ನನ್ನ ಕೈಗೆ ನನಗೆ ಹಂಜಿ ಎಲ್ಲರೂ ನಾ ಹೇಳಿದವ್ರನ್ನೇ DC SP ಹಾಕ್ತಿದ್ರು ಮಲಪ್ಪಣ್ಣ. ಅವ್ರು ಹೇಳಿದ SP ಹಾಕು, ಅವ್ರು ಹೇಳಿದ DC ಹಾಕುತ್ತೆ. ನಾ ಎಂದೂ SP ಅವ್ರಿಗೆ PSI ಅವ್ರಿಗೆ ಎಂದೂ ಫೋನ್ ಮಾಡಿ ಅದನ್ನು ಬಿಡ್ರಿ, ಗಾಂಜಾ ಬಿಡ್ಬಿಡ್ರಿ ಅಂತ ಒಂದು ದಿವಸನೂ ನಾ ಎಂದೂ ಮಾತಾಡ್ತಿದ್ದೆ. ಒಬ್ಬ ದಲಿತ IPS ಅಧಿಕಾರಿ ಇದ್ರು, ಅವ್ರು ಹೇಳಿದ್ರು ಹೋಗೋ ಮುಂದೆ ಟ್ರಾನ್ಸ್ಫರ್ ಆಗಿ, ಸರ್ ನನ್ನ ಸರ್ವೀಸ್ನಾಗೆ ನಿಮ್ಮಂಥ MLA ನಾನು ನೋಡಲಿಲ್ಲ ಅಂದ್ರೆ ಕಾನೂನು ವ್ಯವಸ್ಥೆ ಉಳಿತದೆ. ಅಂದ್ರೆ ಪೊಲೀಸರನ್ನ ನಾವು ಎಷ್ಟು ಇವತ್ತು ನೋಡ್ರಿ, ಈ ದೇಶದ ಸೈನಿಕ ಕಾಶ್ಮೀರಕ್ಕೆ ಹೋಗಿದ್ದೆ ಮೊನ್ನೆ, ಒಂದು ಹೋಟೆಲ್ದಾಗ ಊಟ ಮಾಡ್ಲಕತ್ತಿದ್ದೆ. ಅಲ್ಲಿ ಒಂದು 7-8 ಮಂದಿ ಸೈನಿಕರು ಕೂತಿದ್ರು. ಅವ್ರು ನಾನು ನೋಡಿ ಬಂದರು, ನಮ್ಮ ಭಾಗದವರೇ, ಎಲ್ಲ ಈ ಕಡೆ ಭಾಗದವರೇ ಸೈನಿಕರು ಭಾಳ ಅದಾರೆ ಇಂಡಿಯನ್ ಆರ್ಮಿ ಒಳಗೆ. ಅವ್ರು ಸರ್ ನಾವೆಲ್ಲ ಇಂಡಿಯನ್ ಆರ್ಮಿ, ನಾವು ಪೂಂಚ್ಕದೀವಿ, ನಾವು ಶ್ರೀನಗರಕ್ಕದೀವಿ ಎಲ್ಲ ಹೇಳಕತ್ತಿದ್ರು. ಕೇಳಿದೆ ಅವ್ರಿಗೆ ಸೈನಿಕರಿಗೆ, ಏನು ರೀ ಏನು ಅನ್ನಿಸ್ತದೆ ಸರ್ ಅಂದವ್ರು ಬಂದು ಎದಿ ಶಟಿ ಹೇಳಕತ್ತೀವಿ ನರೇಂದ್ರ ಮೋದಿ ಅದಾರ ಅಂಥೇಳಿ. ಮೊದಲು ನಮ್ಮ ಸೈನಿಕರ ಪರಿಸ್ಥಿತಿ ಏನಿತ್ತು, ಕೈಯಾಗಿ AK-47 ಆದರೂ ಹೊಡಿಲಿಕ್ಕೆ ಅಧಿಕಾರಿ ಇರಲಿಲ್ಲ. ಈಗ ಒಬ್ಬನೇ ಕಾಯಿಂಕ್ ಅಂದ್ರೆ ಡಮ್ ಮತ್ತು ಹಾಕ್ತೀವಿ, ಸೀದಾ ಜನ್ನ ಅಂತ